मैंने पहला ऐसा प्रधानमंत्री देखा है बहनों और भाइयों, पहला देखा है जो आपके सामने आकर रोता है कि मुझे गाली लग रही है, मुझे गाली दे रहे हैं। आपके दुख सुनने के बजाय अपना दुखड़ा आपको सुनाते हैं। ನಾನು ಮೊದಲನೇ ಪ್ರಧಾನಮಂತ್ರಿಯನ್ನು ನೋಡ್ತಾ ಇದ್ದೀನಿ. ಜನರ ಕಷ್ಟಗಳನ್ನ ಕೇಳೋದು ಬಿಟ್ಟು ತನ್ನ ಕಷ್ಟಗಳನ್ನ ಜನರ ಮುಂದೆ ಹೇಳುವಂತ ಮೊದಲನೇ ಪ್ರಧಾನಮಂತ್ರಿ ಇವತ್ತು ಭಾರತ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. और किसी ने उनके ऑफिस में बैठकर एक लिस्ट बनाई है। अरे आपके दुखों की लिस्ट नहीं है वो आपकी समस्याओं की लिस्ट नहीं है। वो ये लिस्ट नहीं है कि किसानों की क्या समस्या है, हमें क्या करना। वो ये लिस्ट है कि मोदी जी को कितनी बार किसने गाली दी है। ಮೋದಿ ಅವರು ನಿಮ್ಮ ಸಮಸ್ಯೆಗಳು ಏನದಾವ ಅನ್ನುವಂಥದ್ದನ್ನ ಲಿಸ್ಟ್ ಮಾಡಂಗಿಲ್ಲ, ನಿಮ್ಗೆ ಏನ್ ಕಷ್ಟಗಳದಾವ ಅನ್ನುವಂಥದ್ದು ಲಿಸ್ಟ್ ಮಾಡಂಗಿಲ್ಲ. ಅದರ ಬದಲಾಗಿ ನನ್ನನ್ನ ಜನ ಎಷ್ಟು ಬೈಲಾಕತ್ತಾರ, ಯಾರು ಬೈಲಾಕತ್ತಾರ ಅನ್ನುವಂತ ಲಿಸ್ಟ್ ಮಾಡಕತ್ತಾರ ಅವರು. कम से कम एक पन्ने पे फिट तो आ रही है। अगर मेरे परिवार को जो गालियां दी हैं इन लोगों ने, हम लिस्ट बनाना शुरू करें तो हम किताब पे किताब छपवा लेंगे। ಇವರಿಗೆ ಬೈದಿದ್ದ ನೋಡಿದ ಲಿಸ್ಟ್ ಮಾಡೋದಾದ್ರ ಒಂದು ಪೇಜ್ ಕೂಡ ಫುಲ್ ಆಗುವುದಿಲ್ಲ. ಆದ್ರೆ ನಮ್ಮ ಗಾಂಧಿ ಪರಿವಾರದ ಮೇಲೆ ಇವರು ಬೈದಿದ್ದು ನೋಡಿದ್ರ ಒಂದು ಪುಸ್ತಕಗಳನ್ನ ಬರೆಯುವಷ್ಟು ನಾವು ಹೇಳುವಷ್ಟು ನಾವು ಇದು ಅದ. हिम्मत करो मोदी जी, मेरे भाई से सीखो। ಧೈರ್ಯ ಮಾಡ್ರಿ ಮೋದಿಜಿ ಅವರೇ, ನನ್ನ ರಾಹುಲ್ ಗಾಂಧಿ ಅವರಿಂದ ತಿಳ್ಕೊಳ್ರಿ ನೀವು. मेरा भाई कहता है गाली क्या, मैं गोली खाऊंगा इस देश के लिए। ನನ್ನ ತಮ್ಮ ಅಣ್ಣ ಹೇಳ್ತಾನೆ ಈ ದೇಶದ ಸಲುವಾಗಿ ಗಾಲಿ ಅಷ್ಟೇ ಅಲ್ಲ ಗೋಲಿ ಸುಲಿಗೆ ತಗೊಳ್ಳಿಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಹೇಳಿ. मेरा भाई कहता है सच्चाई के लिए मैं खड़ा रहूंगा, तुम गाली दो, गोली दो, छुरा मारो, कुछ भी कर लो। ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಈ ದೇಶದ ಜನರಿಗೋಸ್ಕರ ಎಷ್ಟು ಬೇಕಾದಷ್ಟು ನೀವು ಬೈದಾಡ್ಕೊಳ್ರಿ, ಎಷ್ಟು ಬೇಕಾದಷ್ಟು ನನ್ನ ಅಪಮಾನ ಮಾಡ್ರಿ, ನನ್ನನ್ನು ಬೇಕಾದ್ರೆ ಗೋಲಿ ಹಾಕ್ರಿ, ಆದ್ರೆ ನಾನು ಮಾತ್ರ ರಾಜ್ಯದ ಜನರಿಗೆ ಸತ್ಯದ ಪರವಾಗಿ ನಾನು ನಡ್ಕೋದೆಂದೂ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. घबराओ मत मोदी जी, घबराओ मत। ये सार्वजनिक जीवन है, मोदी ये सब सहना पड़ता है, हिम्मत रखनी पड़ती है, आगे बढ़ना पड़ता है। ಮೋದಿ ಅವರೇ ಅನ್ಸ್ಬೇಡಿ, ಇದು ಸಾರ್ವಜನಿಕ ಜೀವನ, ಇವೆಲ್ಲ ನಡೆಯುವುದು ಸಹಜ. ಇದನ್ನು ನೀವು ಎದುರಿಸಬೇಕಾಗ್ತದ, ಧೈರ್ಯವನ್ನು ಇಟ್ಕೊಳ್ಬೇಕಾಗ್ತದ. ನೀವೇ ಕನ್ಸ್ತೀರಿ. और क्योंकि आज मैं आपसे बात